ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನಾನು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಇದೇ ವಿಡಿಯೋನ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ 2 ಸಿನಿಮಾಗಳ ಟ್ರೈಲರ್ ಸ್ವಲ್ಪ ಗಮನ ಸೆಳೆದಿದೆ. ಒಂದು ಯೋಗರಾಜ ಭಟ್ಟರ ಮನದ ಕಡಲು ಅನ್ನುವ ಒಂದು ಸಿನಿಮಾ. ಈ ಟ್ರೈಲರ್ ನಾನು 3 ದಿನದಿಂದ ನೋಡಿದಾಗ ನನಗೆ ಟ್ರೈಲರ್ ನಾಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕೆ ಅಂತಂದರೆ ಯೋಗರಾಜ್ ಭಟ್ ಅವರು ಮೊದಲಿಂದನೂ ಹೇಳ್ದಂಗೆ ಅವರು ಸಿನಿಮಾನ ಯಂಗ್ ಆಡಿಯನ್ಸ್ಗೆ ಮಾಡ್ತಾ ಇದ್ದಾರೆ, ಹದಿಹರೆಯದವ್ರಿಗೇ. ಸೊ ಅವ್ರಿಗೆ ಇಷ್ಟ ಆಗ್ಬೋದು. ಅವರು ಮುಂಗಾರು ಮಳೆ ನೋಡಿದಾಗ ನಾನು ಕೂಡ ಸ್ವಲ್ಪ ಟೀನೇಜರ್ ಆಗಿದ್ದರಿಂದ ನನಗೆ ಆ ಸಿನಿಮಾನೂ ಕೂಡ ಇಷ್ಟ ಆಗಿತ್ತು. ಬಟ್ ಇವತ್ತು ನನಗೆ ತುಂಬ ಏಜ್ ಆಗಿಬಿಟ್ಟಿದೆ. ಸೊ ಆ ದೃಷ್ಟಿಯಿಂದ ಏನೋ ಸಿನಿಮಾ ಟ್ರೈಲರ್ ನನಗೆ ಆಸಕ್ತಿದಾಯಕವಾಗಿ ಕಂಡಿಲ್ಲ. ಅವರು ಇತ್ತೀಚೆಗೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಕೂಡ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಯಾವುದೇ ಸಿನಿಮಾ ಸಕ್ಸಸ್ ಆಗಿಲ್ಲ. ಯಾಕೋ ಯೋಗರಾಜ್ ಭಟ್ರು ಔಟ್ ಆಫ್ ಟ್ರ್ಯಾಕ್ ಅಂತ ಅನಿಸುತ್ತೆ. ಈ ಮನದ ಕಡಲು ಸಿನಿಮಾ ಟ್ರೈಲರ್ ಕೂಡ ನನಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಲಿಲ್ಲ. ಅಷ್ಟು ಜನಕ್ಕೆ ರೀಚ್ ಕೂಡ ಆಗಿಲ್ಲ. ಅದು 3 ದಿನದಲ್ಲಿ ಒಂದು 25-30 ಲಕ್ಷನಾದರೂ ಯೂಟ್ಯೂಬಲ್ಲಿ ಟ್ರೈಲರ್ ರೀಚ್ ಆಗಬೇಕಿತ್ತು. ಬಟ್ ಸಿನಿಮಾದಲ್ಲಿ ಓವರಾಲ್ ಒಂದು ಸಬ್ಜೆಕ್ಟ್ ಹೇಳಿದ್ದಾರೆ. ಏನಂದರೆ ಸಾವಿಗೆ ಮುಖ ಮಾಡಬಾರ್ದು, ಜೀವನಕ್ಕೆ ಮುಖ ಮಾಡಬೇಕು. ಈ ಒಂದು ಕಾನ್ಸೆಪ್ಟಲ್ಲಿ ಯೋಗರಾಜ್ ಭಟ್ ಸರು ಏನೋ ಹೇಳ್ತಾ ಇದ್ದಾರೆ ಸಮಥಿಂಗ್. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂವಿಂದ ಸಿನಿಮಾ ಮತ್ತು ಇದು ಟ್ರಯಾಂಗಲ್ ಲವ್ ಸ್ಟೋರಿ ಥರ ಕೂಡ ಕಾಣ್ತಾ ಇದೆ. ಸೊ ಸಿನಿಮಾ ಈ ದೃಷ್ಟಿಯಿಂದ ಟೀನೇಜರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಗೆಲ್ಲುವ ಅವಕಾಶಗಳು ಇದೆ ಅಂತ ಹೇಳ್ತಾ, ಸೊ ಇದು ಮುಂಗಾರು ಮಳೆಯ ಒಂದು ಹಳೆ ಟೀಮ್, ಯೋಗರಾಜ್ ಭಟ್ ಮತ್ತು ಇ ಕೃಷ್ಣಪ್ಪ ಅವರು ನಿರ್ದೇಶಕರು. ಕೆಲವರೆಲ್ಲ ಟೆಕ್ನಿಷಿಯನ್ಸ್ ಕೂಡ ಅವರೇ ಇದ್ದಾರೆ. ಸೊ ಹಾಗಾಗಿ ಒಂದು ಕುತೂಹಲ ಬೇರೆ ಇದೆ ಸಿನಿಮಾ ಏನಾಗ್ಬೋದು ಅಂತ. ಬಟ್ IPL ಎಕ್ಸಾಮ್ಸು ಮತ್ತು ಎಕ್ಸಾಮ್ಸು ನಡೀತಿರೋದ್ರಿಂದ ಸ್ವಲ್ಪ ಸಿನಿಮಾ ಬಿಡುಗಡೆ ಮಾಡೋರಿಗೆ ಈ ಟೈಮು ಡ್ರಾಬ್ಯಾಕ್ ಆಗ್ಬೋದು ಅನ್ನೋದು ಒಂದು ದೃಷ್ಟಿನಲ್ಲಿ ನೋಡೋಣ. ಮನದ ಕಡಲು ಯೋಗರಾಜ್ ಭಟ್ರದು ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಇನ್ನೊಂದು ಇವತ್ತು ಈಗ ಮಧ್ಯಾಹ್ನ ಟ್ರೈಲರ್ ಒಂದು ಲಾಂಚ್ ಆಗಿದೆ. ಸೊ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಅವರ ಸ್ನೇಹಿತರಾದ ಧನ್ವೀರ್ ಅವರ ಸಿನಿಮಾ ಬಜಾರ್ ಅಂತ ಒಂದು ಬಂದಿತ್ತು. ಆಮೇಲೆ ಯಾವುದೋ ಒಂದು ಸಿನಿಮಾ ಬಂದಿತ್ತು, ಕೈವಾಸ್ ಸಿನಿಮಾ, ಮೇಘಾ ಶೆಟ್ಟಿ ಅವ್ರ ಜೊತೆ ನಾನು ರಿವ್ಯೂ ಕೂಡ ಮಾಡಿದ್ದೆ ಸಿನಿಮಾ ನೋಡಿಬಿಟ್ಟು. ಅದು ಒಂದು ಒರಿಜಿನಲ್ ಕತೆ, ನೈಜ ಕಥೆಯನ್ನು ಆಧರಿಸಿದ ಸಿನಿಮಾ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಸಿನಿಮಾ. ಅದು ಓವರಾಲ್ ಅದರಲ್ಲಿ ಧನ್ವೀರ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಈಗ ವಾಮನ ಏನಿದೆ, ನಾನು ಟ್ರೈಲರ್ ನೋಡಿದಾಗ ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಸಿನಿಮಾದಲ್ಲಿ ಒಂದು ಕೆಲವು ಎಲಿಮೆಂಟ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದರಲ್ಲೇನೋ ಸಮಥಿಂಗ್ ಈಸ್ ದೇರ್ ಅಂತ. ಅದು ಈ ಸಿನಿಮಾದಲ್ಲಿದೆ. ಆ್ಯಕ್ಷನ್ ಇದೆ, ಆ್ಯಕ್ಟ್ರೆಸ್ ಪರ್ಫಾರ್ಮೆನ್ಸ್ ಇದೆ. ಆಮೇಲೆ ಒಂದು ಸಿನಿಮಾ ಅಂದರೆ ಸ್ವಲ್ಪ ಕಾಮಿಡಿ ಇರಬೇಕು, ಅದಿನ್ನೂ ಎಲಿಮೆಂಟ್ಸ್ ಕಾಣ್ತಾ ಇಲ್ಲ. ಬಟ್ ಮ್ಯೂಸಿಕಲ್ ಎಲಿಮೆಂಟ್, ಮುದ್ದು ರಾಕ್ಷಸಿ ಅನ್ನೋ ಒಂದು ಹಾಡು ತುಂಬ ಇಂಪ್ರೆಸಿವ್ ಆಗಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಆಮೇಲೆ ಬಹುಮುಖ್ಯವಾಗಿ ಈ ಟ್ರೈಲರಲ್ಲಿ ಕಾಣ್ತಿರೋದು ತಾಯಿ ಮಗ ಸೆಂಟಿಮೆಂಟು. ತಾಯಿಯಾಗಿ ತಾರಾ ಅವರು ಅಭಿನಯ ಮಾಡಿದ್ದಾರೆ. ಈ ಒಂದು ಎಲಿಮೆಂಟ್ಸ್ ನೋಡಿದಾಗ ನಿರ್ಮಾಣ ಮತ್ತು ನಿರ್ದೇಶನ ಎಲ್ಲ ಕೂಡ ಚೆನ್ನಾಗಿ ಬಂದು ಸಿನಿಮಾ ವಿಲನ್ ಕ್ಯಾರೆಕ್ಟರ್ಸ್ ಕೂಡ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಧನ್ವೀರ್ ಅವರ ಒಂದು ಸ್ಟೇಜ್ ಅಪಿಯರೆನ್ಸ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಷನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. ಇವೆಲ್ಲ ನೋಡಿದಾಗ ವಾಮನ ಸಿನಿಮಾ ಆಗಲೂ ಕೂಡ ಸ್ವಲ್ಪ ಏಪ್ರಿಲ್ 10th ಸಿನಿಮಾ ಬರ್ತಾ ಇದೆ. ಹಾಗೂ ಕೂಡ ಇನ್ನು IPL ಮುಗಿಯಲ್ಲ ಮತ್ತು ಎಕ್ಸಾಮ್ಸ್ ಕೂಡ ಇರುತ್ತೆ. ಸೊ ಬಟ್ ಸಿನಿಮಾ ಚೆನ್ನಾಗಿತ್ತು ಅಂದರೆ ಏನೇ ಇದ್ರೂ ಜನ ಹೋಗಿ ಥಿಯೇಟ್ರಿಗೆ ನೋಡ್ತಾರೆ. ಸೊ ಈಗ 2 ನಾಳೆ ಮನದ ಕಡಲು ಮಾರ್ಚ್ 28, ಏಪ್ರಿಲ್ 10 ತಾಯಿ ಮಗ ಸೆಂಟಿಮೆಂಟಿನ ವಾಮನ ಆಗಿ ಧನ್ವೀರ್ ಅವರು ಅಭಿನಯಿಸಿರುವ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅಂತ ಆಶಿಸ್ತಾ, ಇವೆರಡು ಸಿನಿಮಾನ ಜನ ಎಲ್ಲ ನೀವು ಥಿಯೇಟ್ರಲ್ಲೇ ನೋಡಿ. ನಾನು ಸಾಧ್ಯವಾದರೆ ನೋಡ್ಬಿಟ್ಟು ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.